ಚಿಕ್ಕಬಳ್ಳಾಪುರ ತಾಲೂಕಿನ ಅಪ್ಪಟ ಗ್ರಾಮೀಣ ಪ್ರತಿಭೆ ಮಂಚನಬೆಲೆ ಶ್ರೀನಿವಾಸ್ ರವರು ಹಲವು ದಶಕಗಳಿಂದಲೂ ಸಹ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇದೀಗ ಅವರು ದೆಹಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ತೀರ್ಪುಗಾರರಾಗಿ ನೇಮಕರಾಗಿದ್ದಾರೆ. ದಿನಾಂಕ ಮಾರ್ಚ್ 9 ರಿಂದ 14 ರವರೆಗೆ ನವದೆಹಲಿಯ ಜವಾಹರಲಾಲ್ ನೆಹರು ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ನಡೆಯಲಿದೆ. ವಿಶ್ವದ ಸುಮಾರು 40 ದೇಶಗಳಿಂದ ಸುಮಾರು 6500 ಅಥ್ಲೆಟಿಕ್ ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ತೀರ್ಪುಗಾರರಾಗಿ ಮಂಚನಬೆಲೆ ಶ್ರೀನಿವಾಸ್ ರನ್ನು ಭಾರತದ ಅಥ್ಲೆಟಿಕ್ ಮುಖ್ಯ ತರಬೇತುದಾರರಾದ ಸತ್ಯನಾರಾಯಣ್ ರವರು ನೇಮಕ ಮಾಡಿದ್ದಾರೆ. ನಮ್ಮ ಹೆಸರು ಮಂಚನಬೆಲೆ ಶ್ರೀನಿವಾಸ್ ಅಂತ. ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆಯ ನಿವಾಸಿ. ನಾನು ಕಳೆದ 40 ವರ್ಷಗಳಿಂದ ನಾನು ಓಟದ ಸ್ಪರ್ಧೆಯಲ್ಲಿ 5 ಕಿಲೋಮೀಟರ್, 10 ಕಿಲೋಮೀಟರ್ ಹಾಗೂ 12.5 ಕಿಲೋಮೀಟರ್ ಓಟದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟ, ದಸರಾ ಹಾಗೂ ದಕ್ಷಿಣ ಭಾರತ ಹಾಗೂ ರಾಷ್ಟ್ರೀಯ ಮಟ್ಟ ಮತ್ತು ವಿಶ್ವವಿದ್ಯಾಲಯ ಮತ್ತು ಅಖಿಲ ಭಾರತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ನಾನು ಜಿಲ್ಲೆಗೆ, ರಾಜ್ಯಕ್ಕೆ ತಂದಿದ್ದೇನೆ. ಜೊತೆಗೆ ಹಿರಿಯರ ವಿಭಾಗದಲ್ಲಿ ನಾನು ಸುಮಾರು 6 ಬಾರಿ 6 ದೇಶಗಳಿಗೆ ಹೋಗಿ 5 ದೇಶಗಳಲ್ಲಿ ನಾನು ಚಿನ್ನ, ಬೆಳ್ಳಿ, ಕಂಚು ಪ್ರಶಸ್ತಿಗಳನ್ನು ತಂದಿದ್ದೇನೆ. ಕಳೆದ 40 ವರ್ಷಗಳ ಹಿಂದೆ ನಾನು 25 ವರ್ಷಗಳಿಂದ ನಾನು ತೀರ್ಪುಗಾರನಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 14 ಬಾರಿ ನಾನು ತೀರ್ಪುಗಾರರಾಗಿ ಕೆಲಸ ಮಾಡಿದ್ದೇನೆ. ಕಳೆದ ಚೆನ್ನೈನಲ್ಲಿ ನಡೆದಂಥ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ನಾನು ತೀರ್ಪುಗಾರನಾಗಿ ಅಚ್ಚುಕಟ್ಟಾಗಿ ನನ್ನ ಕೆಲಸ ನಿರ್ವಹಿಸೋದಕ್ಕೆ ನಮ್ಮ ಭಾರತದ ಮುಖ್ಯ ತರಬೇತುದಾರ ನಮ್ಮ ಸತ್ಯನಾರಾಯಣ್ ರವರು ಅವರು ನಮ್ಮನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಸುಮಾರು 40 ದೇಶಗಳು ಬರ್ತಾ ಇದ್ದಾವೆ. ಇಲ್ಲಿ ನಮ್ಮ ದೆಹಲಿಗೆ ಕಳೆದ 10ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೀತಾ ಇದೆ. ಆ ಒಂದು ಸ್ಪರ್ಧೆಗೆ ನನ್ನನ್ನು ತೀರ್ಪುಗಾರನಾಗಿ ಅವರು ಆಯ್ಕೆ ಮಾಡೋದಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ತಂಡದ ತರಬೇತುದಾರ ಅಂತ ನಮ್ಮ ಸತ್ಯನಾರಾಯಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ನನ್ನನ್ನು ಈ ಒಂದು ಇದಕ್ಕೆ ಸನ್ಮಾನ ಮಾಡಿಸಿ ನನಗೆ ಒಂದು ವ್ಯವಸ್ಥಿತವಾದ ಒಂದು ರೀತಿಯಲ್ಲಿ ನಾನು ಆಯ್ಕೆಯಾಗಿದ್ದಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರು. ಇನ್ನು ಮಂಚನಬೆಲೆ ಶ್ರೀನಿವಾಸ್ ರವರಿಗೆ ರಾಜಕೀಯ ಮುಖಂಡರು, ಹಿರಿಯರು, ಸ್ನೇಹಿತರು ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.